ರಾಹುಲ್ ಗಾಂಧಿ ಅವರು ವಿಶ್ ಮಾಡಿದ್ದಾರೆ. ಸಿಎಂ ವಿಜಯ್ ಆಗಲು ಸಾಧ್ಯ ಇಲ್ಲ. ರಜನಿಕಾಂತ್, ಕಮಲ್ ಹಾಸನ್, ಮಹೇಶ್ ಬಾಬು, ಪವನ್ ಕಲ್ಯಾಣ್, ಜೀವಾ. ನಮಸ್ಕಾರ, ನಾನು ಸತೀಶ್ ಪುನಾಚಿ. ಸುಮಾರು 5 ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತು. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತೆ ಪುದುಚೇರಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರಿ, ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ. ಆಗಿದ್ದಾಗ ಮಾತ್ರ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋ ತಮಿಳುನಾಡಿನ ಪೊಲಿಟಿಕ್ಸ್ ಬಗ್ಗೆ ಹೆಚ್ಚಿರುತ್ತೆ. ಈ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತೆ ಎಡಿಎಂಕೆ ಅಂತ 2 ಪಕ್ಷಗಳನ್ನ ಮೀರಿ 108 ಸೀಟ್ಗಳನ್ನ ಟಿವಿಕೆ ಪಕ್ಷ ಪಡೆದುಕೊಂಡು. ಟಿವಿಕೆ ಪಕ್ಷದ ಬಗ್ಗೆ ನಾನೊಂದು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ತಳಪತಿ ವಿಜಯನವರು ಸಿನಿಮಾ ನಟರು. ಸಿನಿಮಾ ಬಿಟ್ಟು ಪೊಲಿಟಿಕ್ಸ್ ಬಂದು ಕೇವಲ 2 ವರ್ಷಗಳಲ್ಲಿ ಸುಮಾರು ಒಂದು 50-60 ವರ್ಷದಿಂದ ಆಳ್ಕೊಂಡು ಬಂದಿರುವಂತಹ ಎಡಿಎಂಕೆ ಮತ್ತೆ ಡಿಎಂಕೆ ಪಕ್ಷವನ್ನ ನಿರ್ಣಾಮ ಮಾಡಿದ್ದಾರೆ ಅಂತಂದ್ರೆ ಇದು ಗ್ರೇಟ್ ಅಂತಾನೆ ಹೇಳ್ಬೋದು. ತಮಿಳುನಾಡಿನಲ್ಲಿ ವಿಜಯ್ ಗೆದ್ದಿದ್ದಕ್ಕೆ ಬರೀ ತಮಿಳುನಾಡಲ್ಲ, ಕರ್ನಾಟಕ, ಕೇರಳ, ಆಂಧ್ರ, ಎಂಟೈರ್ ಇಂಡಿಯಾ ಸೆಲೆಬ್ರೇಷನ್ ಮಾಡಿದ್ರು. ಆಲ್ ಓವರ್ ವರ್ಲ್ಡ್ ಎಲ್ಲ ಅವರ ಫ್ಯಾನ್ಸ್ ಗಳು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಪ್ರೀವಿಯಸ್ ಇಯರ್ಸ್ ಅಲ್ಲ ಕೇವಲ 65-70% ವೋಟಿಂಗ್ ನಡೆತಂದ್ರೆ ಈ ಸರಿ 85ಕ್ಕೂ ಹೆಚ್ಚು ಪರ್ಸೆಂಟೇಜ್ ವೋಟಿಂಗ್ ನಡೆದಿದೆ ತಮಿಳುನಾಡಿನಲ್ಲಿ. ಟೋಟಲ್ 234 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 108 ಕಾನ್ಸ್ಟಿಟ್ಯೂನ್ಸಿನ ಟಿವಿಕೆ ಪಕ್ಷ ಪಡೆದುಕೊಂಡಿದೆ. ಇನ್ನು ಡಿಎಂಕೆ 59, ಎಡಿಎಂಕೆ 47, ಕಾಂಗ್ರೆಸ್ 5, ಪಿಎಂಕೆ 4, ಐಯುಎಂಎಲ್ ಮತ್ತು ಸಿಪಿಐ, ವಿಸಿಕೆ 2, ಸಿಪಿಐಎಂ 2 ಕಾನ್ಸ್ಟಿಟ್ಯೂಷನ್ ಗೆದ್ದಿದೆ. ಬಿಜೆಪಿ 1, ಡಿಎಂಡಿಕೆ 1, ನಮ್ಮ ಮಕ್ಕಳ ಮುನ್ನೇಟ ಕಳಗಂ ಅನ್ನೋದು 1 ಕಾನ್ಸ್ಟಿಟ್ಯೂಷನ್ ಗೆದ್ದಿದೆ. ನಾನು ಸತ್ರು ಡಿಎಂಕೆ ಪಕ್ಷವನ್ನ ಸೇರಲ್ಲ ಅಂತ ಹೇಳಿ ವಿಜಯಕಾಂತ್ ಅನ್ನೋರು ಒಂದು ಪಕ್ಷ ಕಟ್ಟಿದ್ರು. ವಿಜಯಕಾಂತ್ ಸತ್ತ ನಂತರ ಅವನ ಹೆಂಡತಿ, ಅವರ ಮಗ ಮತ್ತೆ ಇಡೀ ಪಕ್ಷ ಹೋಗ್ಬಿಟ್ಟು ಡಿಎಂಕೆ ಪಕ್ಷಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಬಟ್ ಆ ಪಕ್ಷ ಗೆದ್ದಿದ್ದು ಪ್ರೇಮಲತಾ ಅಂದ್ರೆ ವಿಜಯಕಾಂತ್ ಅವರ ವೈಫ್, ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿ ಮಾತ್ರ. ಇನ್ನೊಂದು ದುಃಖಕರ ಸಂಗತಿ, ಮುಖ ಸ್ಟಾಲಿನ್ ಕಳೆದ ವರ್ಷದ ಸಿಎಂ ಅವರು ಟಿವಿಕೆಯ ವಿಎಸ್ ಬಾಬು ವಿರುದ್ಧ ಸೋತಿದ್ದಾರೆ. ವಿಎಸ್ ಬಾಬು ಅವರು 82,997 ವೋಟ್ಗಳನ್ನು ತೆಗೆದುಕೊಂಡ್ರೆ ಸ್ಟಾಲಿನ್ ಅವರು 74,202 ಅಂದ್ರೆ ಆಲ್ಮೋಸ್ಟ್ 8,000+ ವೋಟ್ಗಳಿಂದ ಸೋತಿದ್ದಾರೆ. ಇನ್ನು ಡೆಪ್ಯೂಟಿ ಸಿಎಂ ಉದಯನಿಧಿ ಸ್ಟಾಲಿನ್ ಚೇಪಾಕ್ ತಿರುವಲ್ಲಿಕೇಣಿಯಲ್ಲಿ ನಿಂತು ಸುಮಾರು 62,000+ ವೋಟ್ಗಳನ್ನು ತಗೊಂಡು ಟಿವಿಕೆ ಸೆಲ್ಮ ವಿರುದ್ಧ ಗೆದ್ದಿದ್ದಾರೆ. ಇನ್ನು ಈ ಚುನಾವಣೆಯ ವಿಶೇಷ ಏನು ಅಂತಂದ್ರೆ, ಆಕ್ಟರ್ ಪ್ರಕಾಶ್ ರಾಜ್ ಇದಾರಲ್ಲ, ಅವರು ಡಿಎಂಕೆ ಪರವಾಗಿ ಒಂದಷ್ಟು ಮಾತಾಡಿದ್ರು. ಡ್ರೈವರ್, ಆಟೋ ಡ್ರೈವರ್ ಎಲ್ಲ MLA ಗಳಾಗ್ಬಿಟ್ರೆ ಹೇಗೆ ಅನ್ನೋ ತರ ಎಲ್ಲ. ಬಟ್ ಅದಕ್ಕೆ ತಿರುಗೇಟ್ ನೀಡುವಂತೆ ವಿಜಯ್ ದಾಮು ಮತ್ತೆ ಸಬರಿನಾಥ್ ಅನ್ನೋರು ಗೆದ್ದಿದ್ದಾರೆ. ಒಬ್ರು ಆಟೋ ಡ್ರೈವರ್, ಇನ್ನೊಬ್ರು ವಿಜಯ್ ಅವರ ಕಾರ್ ಡ್ರೈವರ್ ಮಗ. KV ದಾಮು ಅನ್ನುವ ಒಬ್ಬ ಆಟೋ ಡ್ರೈವರ್ ರಾಯಪುರಂ ಕ್ಷೇತ್ರದಲ್ಲಿ ನಿಂತು 59,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಡಿಎಂಕೆಯ ಸುಬೈರ್ ಖಾನ್ ವಿರುದ್ಧ 14,000ಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ವಿಜಯ್ ಅವರ ಡ್ರೈವರ್ ಮಗ ಸಬರಿನಾಥನ್ ಆರ್ ಅನ್ನುವರು ವಿರುಗಂಬಾಕಂ ಅನ್ನೋ ಕ್ಷೇತ್ರದಲ್ಲಿ 76,000 ಮತಗಳಿಂದ ಡಿಎಂಕೆಯ ಪ್ರಭಾಕರ್ ರಾಜ್ ಅವರ ವಿರುದ್ಧ 27,000 ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅದಕ್ಕೆ ಹೇಳುದು, ಚುನಾವಣೆ ಸಂದರ್ಭದಲ್ಲಿ ಏನೇನೋ ಮಾತಾಡಬಾರ್ದು ಅಂತ. ನೋಡಿ, ಇವ್ರು ಗೆದ್ದು ತೋರಿಸ್ಬಿಟ್ರಿ. ಇನ್ನು ಆದವರ್ಜುನ ಅಂತ ಹೇಳಿ ಟಿವಿಕೆಯ ಪ್ರಮುಖ ಹುದ್ದೆಯಲ್ಲಿರುವಂತವರು, ಇವರು ಡಿಎಂಕೆಯ ಕಾರ್ತಿಕ್ ಮೋಹನ್ ವಿರುದ್ಧ 17,000ಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಟಿವಿಕೆಯ ಪ್ರಮುಖ ಹುದ್ದೆಯಲ್ಲಿರುವ ಆನಂದ್ ಅನ್ನೋರು ತ್ಯಾಗರಾಜ್ ನಗರದಿಂದ 51,000ಕ್ಕೂ ಅಧಿಕ ಮತಗಳನ್ನ ಪಡೆದು ಡಿಎಂಕೆಯ ಸತ್ಯನಾರಾಯಣ್ ಅನ್ನೋರ ವಿರುದ್ಧ 13,000ಕ್ಕೂ ಅಧಿಕ ಮತಗಳ ಅಂತರಗಳಿಂದ ಗೆದ್ದಿದ್ದಾರೆ. ಕಾರೆಕುಡಿ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಭು ಅನ್ನುವ ಟಿವಿಕೆ ಮೆಂಬರ್ ಇಂಡಿಯನ್ ಕಾಂಗ್ರೆಸ್ ವಿರುದ್ಧ ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಡಾಕ್ಟರ್ ಪ್ರಭು ಅನ್ನೋರು 1 ಲಕ್ಷಕ್ಕೂ ಅಧಿಕ ಮತಗಳನ್ನು ತಗೊಂಡ್ರೆ, ಮಾನ್ಗುಡಿ ಅನ್ನೋರು ಕೇವಲ 55,000 ಮತಗಳನ್ನು ಮಾತ್ರ ಪಡೆದುಕೊಂಡಿದ್ದಾರೆ. ಇನ್ನು ಎಗ್ಮೋರ್ ಕ್ಷೇತ್ರದಲ್ಲಿ ಟಿವಿಕೆಯ ರಾಜಮೋಹನ್ ಗೆದ್ದಿದ್ದಾರೆ. ಇನ್ನು ವಿಜಯ್ ಅವರ ಫ್ರೆಂಡ್ ಶ್ರೀನಾಥ್ ಅನ್ನುವರು ತೂತುಕುಡಿ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದು ಡಿಎಂಕೆಯ ಗೀತಾ ಜೀವನ್ ವಿರುದ್ಧ 37,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ತಮಿಳುನಾಡಿನ ಎಲೆಕ್ಷನ್ ಇತಿಹಾಸದಲ್ಲಿ ಅತಿ ಚಿಕ್ಕ ವಯಸ್ಸು ಅಂದ್ರೆ ಕೇವಲ 30 ವರ್ಷದ ರೇವಂತ್ ಚರಣ್ ಅನ್ನುವ ವ್ಯಕ್ತಿ ಮಧುರವಾಯಿಲ್ ಅನ್ನೋ ಕ್ಷೇತ್ರದಲ್ಲಿ ನಿಂತು 1,41,000 ವೋಟ್ಗಳನ್ನು ಪಡೆದು 61,000 ವೋಟ್ಗಳ ಅಂತರದಲ್ಲಿ ಡಿಎಂಕೆ ಗಣಪತಿ ವಿರುದ್ಧ ಗೆದ್ದಿದ್ದಾರೆ. ಇದು ಗ್ರೇಟ್ ಅಂತ ಹೇಳ್ಬೋದು. ಫೈನಲ್ ಆಗಿ ಟಿವಿಕೆ ಅಧ್ಯಕ್ಷರಾದ ಜೋಸೆಫ್ ವಿಜಯ್ ಅನ್ನೋರು ಪೆರಂಬೂರ್ ಮತ್ತೆ ತಿರುಚಿ ಈಸ್ಟ್ ಅಲ್ಲಿ ನಿಂತಿದ್ರು. ಅವರು 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. 1,20,000ಕ್ಕೂ ಅಧಿಕ ಮತಗಳನ್ನ ಡಿಎಂಕೆಯ ಆಡಿ ಶೇಖರ್ ವಿರುದ್ಧ ಪಡೆದಿದ್ದಾರೆ. 53,000 ಅಂತರದಲ್ಲಿ ಪೆರಂಬೂರಿನಲ್ಲಿ ಗೆದ್ದಿದ್ದಾರೆ. ತಿರುಚಿ ಈಸ್ಟ್ ನಲ್ಲಿ ವಿಜಯ್ ಅವರು 91,000ಕ್ಕೂ ಅಧಿಕ ಮತಗಳನ್ನು ಪಡೆದು ಡಿಎಂಕೆಯ ಇನಿಗೋ ಇದೆಯರಾಜ್ ವಿರುದ್ಧ 27,000 ಮತಗಳಕ್ಕೂ ಅಧಿಕ ಮತಗಳನ್ನು ಪಡೆದು ಗೆದ್ದಿದ್ದಾರೆ. ಟೈಮ್ ಟಿವಿಕೆ ಪಕ್ಷ ಎಲೆಕ್ಷನ್ ನಿಂತು 1.5 ಕೋಟಿಗೂ ಹೆಚ್ಚು ಮತಗಳನ್ನ ಗೆದ್ದಿದೆ. ಇವರು ಮೇನ್ ಆಗಿ ಕಾನ್ಸಂಟ್ರೇಷನ್ ಮಾಡಿದ್ದು ಯೂತ್ಸ್ ಮತ್ತೆ ವುಮೆನ್ಸ್ ಮೇಲೆ. ತಮಿಳುನಾಡಿನಲ್ಲಿ MGR, ಆಂಧ್ರದಲ್ಲಿ NTR ಬಿಟ್ರೆ ಇವರೇ ಅತಿ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡಿದಂತಹ ನಟ ಮತ್ತೆ ಪೊಲಿಟಿಷಿಯನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 108 ಸ್ಥಾನವನ್ನು ಪಡ್ಕೊಂಡಿರುವ ಟಿವಿಕೆ ಪಕ್ಷ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ರಚಿಸಿ ಸಿಎಂ ವಿಜಯ್ ಆಗಲು ಸಾಧ್ಯ ಇಲ್ಲ. ಯಾಕಂತಂದ್ರೆ 118 ಸ್ಥಾನ ಇದ್ರೆ ಮಾತ್ರ ಇಂಡಿಪೆಂಡೆಂಟ್ ಗೆ ಸರ್ಕಾರ ರಚನೆ ಮಾಡಲು ಸಾಧ್ಯ. ಹೀಗಾಗಿ ಬೇರೆ ಬೇರೆ ಪಕ್ಷಗಳು ಅಂತಂದ್ರೆ ರಾಹುಲ್ ಗಾಂಧಿ ಅವರು ವಿಶ್ ಮಾಡಿದ್ದಾರೆ ಓವರ್ ದ ಫೋನ್ ಕಾಲ್ಸ್, ಅವ್ರ ಸಪೋರ್ಟ್ ಸಿಗ್ಬೋದು, ಬೇರೆ ಸಿಪಿಐ ಇರ್ಬೋದು, ಬೇರೆ ಬೇರೆ ಪಕ್ಷಗಳು 1-2 ಸ್ಥಾನವನ್ನು ಪಡ್ಕೊಂಡಿರೋರು ಇವ್ರ ಜೊತೆ ಕೈ ಜೋಡಿಸಿದ್ರೆ ಆರಾಮಾಗಿ ವಿಜಯ್ ಸಿಎಂ ಆಗ್ಬಹುದು. ರಾಜ್ಯಪಾಲರು ಟಿವಿಕೆಯನ್ನ ಕರೆದು 118 ಸ್ಥಾನ ಇರುವಂತಹ ಬಹುಮತಗಳನ್ನು ತೋರಿಸಿ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ವೋಟಿಂಗ್ ಸೆರೆಮನಿ ಆದ್ಮೇಲೆ 15 ದಿನಗಳ ಕಾಲಾವಕಾಶ ಕೊಟ್ಟು ಆವಾಗ್ಲೂ ನೀವು ತೋರಿಸಿ ಅಂತ ಹೇಳ್ಬೋದು. ರಜನಿಕಾಂತ್, ಕಮಲ್ ಹಾಸನ್, ಮಹೇಶ್ ಬಾಬು, ಪವನ್ ಕಲ್ಯಾಣ್, ಜೀವಾ, ಹೀಗೆ ಅನೇಕ ಸೆಲೆಬ್ರಿಟೀಸ್ ಗಳಿಂದ ಹಿಡಿದು ನರೇಂದ್ರ ಮೋದಿ ಸಹ ಇವರಿಗೆ ವಿಶಸ್ ಅನ್ನ ತಿಳಿಸಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಇದ್ದ ಹಾಗೆ ತಮಿಳುನಾಡಿನಲ್ಲಿ ವಿಜಯ್ ಅವರು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಯಾರು ಸಹ ಆಕ್ಟಿಂಗ್ ವೃತ್ತಿಯಿಂದ ಬಂದು ಪೊಲಿಟಿಕಲ್ ಆಗಿ ಗೆಲ್ಲೋದು ತುಂಬಾ ಕಷ್ಟ ಅಂತ ನನ್ನ ಅನಿಸಿಕೆ. ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಏನಾದ್ರು ಮನ್ಸ್ ಮಾಡಿದ್ರೆ ಆಗ್ತಾ ಇತ್ತು. ಬಟ್ ಈಗಿನ ಸಂದರ್ಭದಲ್ಲಿ
ಯಾರು ಆತರ ಇನ್ಫ್ಲೂಯೆನ್ಸ್ ಪರ್ಸನ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅನ್ನೋದು ಒಂದು ಬೇಸರದ ಸಂಗತಿ. ಟಿವಿಕೆ ಗೆಲ್ಲೋದ್ರಲ್ಲಿ ಮ್ಯಾನಿಫೆಸ್ಟೋಗಳನ್ನ ತಯಾರಿಸಿದಂತಹ ಜಾನ್ ಆರೋಗ್ಯಸ್ವಾಮಿ, ಕಪಿಲ್ ಸಾವು ಅನ್ನೋರು ಟಿವಿಕೆ ಗೆಲ್ಲೋದಕ್ಕೆ ಪ್ರಮುಖ ಕಾರಣಕರ್ತರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜನರಿಗೆ ಒಳ್ಳೆದಾಗುವಂತಹ ಮ್ಯಾನಿಫೆಸ್ಟೋಗಳನ್ನ ಕೊಟ್ಟಿರುವಂತಹ ಟಿವಿಕೆ ವಿಜಯ್ ಅವರು ಸಿಎಂ ಆಗ್ಲಿ, ಒಳ್ಳೆ ಆಡಳಿತ ಮಾಡ್ಲಿ ಅಂತ ನಾನು ಹಾರೈಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಟಿವಿಕೆ ಫ್ಯಾನ್ಸ್ಗಳು ಮತ್ತೆ ವಿಜಯ್ ಫ್ಯಾನ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.